ಇವತ್ತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ವಿಧಾನಸಭೆಯಲ್ಲಿ ಹೇಳಿದ್ರಿ ಈ ವಾರದಲ್ಲಿ 2,000 ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂದ್ರೆ, ಬಿಡುಗಡೆ ಮಾಡಿದ್ರೆ ನಿಮ್ ಯೋಗ್ಯತೆಗೆ ಎಷ್ಟು? ನಾಚಿಕೆ ಆಗಲ್ವ ನಿಮ್ಗೆ? ಶಾಲೆಗಳಲ್ಲಿ ಶೌಚಾಲಯ ಕ್ಲೀನ್ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಒಂದೊಂದು ಶಾಲೆ ಒಬ್ಬೊಬ್ಬ ನೌಕರನ್ನ ನೇಮಕ ಮಾಡಬೇಕಾದ್ರೆ ವರ್ಷಕ್ಕೆ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನೀವೆಷ್ಟು ಕೊಡ್ತಾ ಇದ್ದೀರಾ? 15,000 20,000 ರೂಪಾಯಿ. ಯಾರು ಬರ್ತಾರ 15,000ಕ್ಕೆ? 1,000 ರೂಪಾಯಿ ಯಾರನ್ನ ಬರ್ತತ? ಮಿನಿಮಮ್ ವೇಜೇ 18,000 ರೂಪಾಯಿ ಇದೆ. ಅದಕ್ಕೆ ಶಾಲಾ ಮಕ್ಕಳ ಕೈಲೆಲ್ಲ ಕ್ಲೀನ್ ಮಾಡಿಸ್ತಾ ಇದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ಒಂದಾದ್ಮೇಲೆ ಒಂದು ಈ ತರ ಘಟನೆಗಳು ಬರ್ತಾ ಇದೆ, ನಾಚಿಕೆ ಆಗಲ್ವಾ? ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನ ಬೆತ್ತಲೆಗೊಳಿಸಿದ್ರು, ನಿಮ್ಗೆ ನಾಚಿಕೆ ಆಗಿಲ್ವಾ ನಿಮ್ಗೆ? ಮತ್ತೆ ಪಾಟೀಲ್ ಅವರು, ಗುಲ್ಬರ್ಗಾ ಶಾಸಕರು ಧೈರ್ಯವಾಗಿ ಹೇಳಿದ್ದಾರೆ, ಕಳೆದ 7 ತಿಂಗಳಿಂದ ಒಂದೇ ಒಂದು ಕಲ್ಲು ಹಾಕಿಲ್ಲ ಅಂತ. ನಾನು ಹೇಳ್ತೀನಿ, 7 ಕೋಟಿ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕದಂತ ಕಾಂಗ್ರೆಸ್ ಒಂದು ಅಭಿವೃದ್ಧಿ ಕಲ್ಲನ್ನ ಇವತ್ತು ಹಾಕಲ್ಲ, ಇನ್ನೊಂದು ವರ್ಷ ಹೋದ್ರೂ ಹಾಕಲ್ಲ. ಇವ್ರ ಹತ್ರ ಹಣ ಇಲ್ಲ, ಪಾಪರ್ ಆಗಿ ಪೇಪರ್ ಓದ್ತಾ ಇದ್ದಾರೆ. ನಾನೇ ಅಸೆಂಬ್ಲಿಯಲ್ಲೇ ಹೇಳಿದೆ, ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ. ರೆಸ್ಪಾಂಡ್ ಮಾಡಿದ್ರು ಅವರು. ಬರಕ್ಕೆ ನಾನು ಹೇಳಿದೆ, ರೈತರಿಗೆ 20 ಎಕರೆಗೆ 25,000 ಕೊಡಿ ಅಂದ್ರಿ, ಕೊಟ್ರ? ರೈತರ ಸಾಲ ಮನ್ನಾ ಮಾಡು ಅಂತ ಹೇಳಿದ್ರಿ, ಮಾಡಿದ್ರ ನೀವು? ಅದು ಬಿಟ್ಬಿಟ್ಟು ಇವೆಲ್ಲವನ್ನ ಮರೆಮಾಚೋದಕ್ಕೋಸ್ಕರ ಜನ ಇವತ್ತು ರಸ್ತೆಗಳಲ್ಲಿ ಕಾಂಗ್ರೆಸ್ ಬಗ್ಗೆ ತೂಚಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಬಗ್ಗೆ. ಇದನ್ನ ಮರೆಮಾಚಕ್ಕೋಸ್ಕರ ಅವರು ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹಚ್ಚಿ, ಹಿಂದೆ ಹಾಗೆ ವೀರಶೈವ ಲಿಂಗಾಯತರಿಗೆ ಬೆಂಕಿ ಹಚ್ಚಿ ಕೈ ಸುಟ್ಕೊಂಡ್ರು, ಈಗ ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹಚ್ಚಿ ಅದೇ ರೀತಿ ಕೈ ಸುಟ್ಕೊಂತಾರೆ. ನನ್ಗನ್ಸ್ತತೆ ಇಡೀ ದೇಶದಲ್ಲಿ ಬೆಂಕಿ ಹಚ್ಚಕ್ಕೆ ಯಾರಾದ್ರೂ ಒಬ್ಬ ಸಮರ್ಥ ಕಾಂಗ್ರೆಸ್ ನಾಯಕ ಇದ್ರೆ ಅದು ಸಿದ್ದರಾಮಯ್ಯನವರು. ಜಾತಿಗಳಿಗೆ ಬೆಂಕಿ ಹಚ್ಚೋದು, ಧರ್ಮಗಳಿಗೆ ಬೆಂಕಿ ಹಚ್ಚೋದು, ಇವೆಲ್ಲ ಮಾಡಕ್ಕೆ ಸಿದ್ದರಾಮಯ್ಯನವರೊಬ್ರು ನನ್ಗನ್ಸುತ್ತೆ ಬೆಂಕಿ ಹಚ್ಚೋ ವೀರ ಅಂತ ನನ್ಗನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.